ನಮಸ್ಕಾರ ಸ್ನೇಹಿತರೆ, ನಾನು ನಿಮ್ಮ ಪ್ರೀತಿಯ ಮೌಲ್ಯವರಾಪುರ್. ಇವತ್ತು ಒಬ್ಬ ಯುವಕರ ಮೀಟ್ ಹಾಕೊಂಡಿದ್ದೀನಿ. ಅಂದರೆ 100 ಚಾನಲ್ ಮಾನಿಟೈಸೇಷನ್ ಅಂದರೆ ಯೂಟ್ಯೂಬ್ ಚಾನಲ್ ಮಾನಿಟೈಸೇಷನ್ ಮಾಡಿದಂಥ ವ್ಯಕ್ತಿನ ಇವತ್ತು ಮೀಟ್ ಹಾಕೊಂಡಿದ್ದೀನಿ. ರಾಯಚೂರು ಜಿಲ್ಲಾ ಇದು ಲಿಂಗಸೂರು ತಾಲೂಕಿನ ಒಬ್ಬ ಯುವಕ. ಒಂದು ಚಾನಲ್ ಮಾನಿಟೈಸೇಷನ್ ಮಾಡೋಕ್ಕೆ ಎಷ್ಟು ಎಕರಾಡ್ತಾರೆ ಜನ ಈಗಿನ ಸೋಷಿಯಲ್ ಮೀಡಿಯಾದಾಗ. 100 ಚಾನಲ್ ಮಾನಿಟೈಸೇಷನ್ ಮಾಡಿದಂಥ ವ್ಯಕ್ತಿನ ಇವತ್ತು ನಮ್ಮ ಇತಿಹಾಸ ಯೂಟ್ಯೂಬ್ ಚಾನಲ್ಗೆ ನಿಮಗೆ ಪರಿಚಯಿಸ್ತೇನೆ. ಇವತ್ತು ರಾಂಪುರ ಊರಿಗೆ ಬಂದಿದ್ದೀನಿ. ಇವತ್ತು ಅವರು ಊರಲ್ಲಿಲ್ಲ, ಹೊಲದಲ್ಲಿದ್ದಾರಂತೆ. ಅವ್ರು ಹೊಲದಲ್ಲೇ ಇವತ್ತು ಇಂಟರ್ವ್ಯೂ ಮಾಡ್ತಿದ್ದೀನಿ. ಬನ್ನಿ ಹಂಗೆ ಹೋಗೋಣ ಅಂತ. ಇನ್ನೂ ಹೊಲದಲ್ಲಿ ಬಂದಿದ್ವಿ, ಇವತ್ತು ಯಾರು ಕಾಣ್ತಾ ಇಲ್ಲ. ಹಲೋ ಪರಶುರಾಂಪುರ ಅವರೇ. ಯಾರು ಇವರು? ನಮಸ್ಕಾರ ಅಣ್ಣ. ನಮಸ್ಕಾರ ಅಣ್ಣ. ನಮ್ಮ ಹೆಸರು ಮೌಲ್ಯವರಾಪುರ ಅಂತ ಹೇಳ್ರಿ. ಅಣ್ಣ ಅದೇ ಯೂಟ್ಯೂಬ್ ಚಾನಲ್ ಬಂದದ್ದು ನಾವು. ಪರಶುರಾಂಪುರ ಅಂತ ನೀವೇ ತಾನೆ? ಹೌದಣ್ಣ, ಹೌದು. ಸ್ವಲ್ಪ ನಿಮ್ಮ ಹತ್ರ ಮಾತಾಡ್ಬೇಕಾಯ್ತು. ಮಾತಾಡೋಣ ಬನ್ನಿ. ನಾನು ಅದ್ರಾಗೆ ಅಣ್ಣ, ಅಷ್ಟು ದೂರಿಂದ ನನ್ನ ಹುಡುಕಿ ಬಂದಿರೋ ಕಾರಣ ಏನಣ್ಣ? ನಾನೇನಂತ ಸಾಧನೆ ಮಾಡಿದ್ದೀನಿ ಅಂತ ಅಲ್ಲಿಂದ ಬಂದಿರಿ ತಾವು? ಏನಿಲ್ರಿ ಅಣ್ಣ, ನೀವು 100 ಚಾನಲ್ ಮಾನಿಟೈಸೇಷನ್ ಮಾಡೋದು ಅಂತ ಕೇಳ್ಬಿಟ್ಟೆ. ಹಂಗಾಗಿ ನಮ್ಮ ವೀಕ್ಷಕರಿಗೆ ನಿಮ್ಗೆ ಇಂಟರ್ವ್ಯೂ ಮಾಡ್ಬೇಕಂತೇಳಿ ಹಂಗಾಗಿ ಬಂದಿರಿ ನಿಮ್ಮ ಊರಿಗೆ ನಾವು. ನಿಮ್ಮ ಚಾನಲ್ ಯಾವ್ದಣ್ಣ? ಇತಿಹಾಸ ಪುಟ ಅಂತ ಹೇಳಿ ನಮ್ಮ ಚಾನಲ್. ಅದ್ರೊಳಗೆ ಇಂಟರ್ವ್ಯೂ ಮಾಡ್ತೀವಿ. ಬಟ್ ಹಿಂದಕ್ಕೆಲ್ಲ ಕೋಟೆ, ಇದು ಇತಿಹಾಸ ಅಂತ ಈ ಥರ ಎಲ್ಲ ನೋಡಿದ್ದೀನಿ. ಗಂಡುಗಲಿ ಕುಮಾರರಾಮನ್ ಬಗ್ಗೆ ವಿಡಿಯೋ ಮಾಡಿರೋದು ನೋಡಿದ್ಮೇಲೆ ಇನ್ಸ್ಟಾಗ್ರಾಮ್ ಅಲ್ಲಿ ಒಂಚೂರು ನೋಡಿದಂಗಿದೆ. ಒಳ್ಳೆ ಕಂಟೆಂಟ್ ಮಾಡ್ತೀವಿ. ಥ್ಯಾಂಕ್ ಯು ಅಣ್ಣ. ನಿಮ್ಮ ನೋಡಿ ನಮಗೂ ಭಾಳ ಖುಷಿ ಆಯ್ತು. ಹಂಗಾಗಿ ನಿಮ್ಮ ಇಂಟರ್ವ್ಯೂ ಮಾಡೋಣ ಅಂತ ಬಂದೆ. ಓಕೆ. ಸೊ ನಮ್ಮ ವೀಕ್ಷಕರು ನಿಮ್ಮ ಕಿರು ಪರಿಚಯ? ಅಣ್ಣ, ನನ್ನ ಕಿರು ಪರಿಚಯ ಬಂದು ನನ್ನ ಹೆಸರು ಪರಶುರಾಂಪುರ ಅಂತೇಳಿ. ಹುಟ್ಟೂರು ಬಂದು ರಾಂಪುರ, ತಾಲೂಕು ಬಂದು ಲಿಂಗಸೂರು, ಡಿಸ್ಟಿಕ್ ಬಂದು ರಾಯಚೂರು. ಒಬ್ಬ ಸಣ್ಣ ಕಲಾವಿದ, ಸಾಹಿತ್ಯಗಾರ, ಜನಪದ ಸಾಹಿತ್ಯ ಎಲ್ಲ ಆಡ್ಬಿಡ್ತೀವಿ. ಅಂದರೆ 2021ರಿಂದ ಜನಪದ ಸಾಂಗ್ಗಳನ್ನು ಬರೀತಾ ಇದ್ದೀನಿ. ಇವಾಗಲೂ ಕಂಟಿನ್ಯೂ ಮಾಡ್ತಾ ಇದ್ದೀನಿ. ಅದೇಣ್ಣ, ನೀವು ಜನಪದ ಸಾಹಿತ್ಯ ಬರ್ತಿದ್ರ, ಜನಪದ ಹಾಡು ಬರ್ತಿದ್ರಲ್ಲ, ಈ ಜರ್ನಿ ಯಾವಲ್ಲಿಂದ ಸ್ಟಾರ್ಟ್ ಆಯ್ತು ಅಣ್ಣ? ಇದು ಜರ್ನಿ ಬಂದು 2021ರಿಂದ ಸ್ಟಾರ್ಟ್ ಆಯ್ತಣ್ಣ. 2021 ಕೊರೋನಾ ಟೈಮಲ್ಲಿ ಫಸ್ಟ್ ಲಾಕ್ಡೌನ್ ಇತ್ತು. ಅವಾಗ ನಾ RT ಸ್ಟುಡಿಯೋಕ್ಕೆ ಹೋಗ್ಬಿಟ್ಟು ಫಸ್ಟ್ ಸಾಹಿತ್ಯನ ನಮ್ಮೂರು ಬಸವರಾಂಪುರ ಅಂತೇಳಿ ಅವ್ರ ಕೈಲಿ ಆಡಿಸಿರುವಂತ ಸಾಂಗ್. ಫಸ್ಟ್ ಸಾಂಗ್ ಸಿಂಗರ್ ಅಂದ್ರೆ ಇಲ್ಲಿಂದ ಬಾಲ್ಕೋಟಿಗೆ ಆಡ್ತಿದ್ರು. ಅಂದ್ರೆ ಇಲ್ಲಿಂದ ಭಾಳ ಇದೆ, ಕಷ್ಟ ಇದೆ ಅಣ್ಣ, ಭಾಳ ಕಷ್ಟ ಇದೆ. ಅವಾಗ ಹೋಗ್ಬೇಕಾದ್ರೆ ಕೊರೋನಾ ಟೈಮು, ಬಸ್ಗಳು ಸರಿಯಾಗಿ ಸೌಲಭ್ಯ ಇರ್ತಿರ್ಲಿಲ್ಲ. ಅದನ್ನು ಹೋಗ್ಬೇಕಂದ್ರೆ ದಳಂಬರಿ ತೋಟದಲ್ಲಿ ಕೆಲಸ ಮಾಡಿಬಿಟ್ಟು ಬಂದಿರೋ ದುಡ್ಡನ್ನೆಲ್ಲ ಇಟ್ಕೊಂಡು ನಾವು ಸ್ವಂತ ಖರ್ಚಲ್ಲಿ ಹೋಗಿ ರೆಕಾರ್ಡಿಂಗ್ ಮಾಡ್ಕೊಂಡ್ ಬಂದಿರೋದು ಆ ಟೈಮಲ್ಲಿ. ಇದು ಜನಪದ ಸಾಹಿತ್ಯಗಾರ ಬರ್ತಿರಲ್ಲ, ಬರೆಯುವಂತ ಶೈಲಿ ಹೆಂಗೆ? ನೀವೇನು ಯಾರ್ದ ನೋಡಿ ಬರ್ದಿದ್ರೆ ನೀವು ಸ್ವಂತ ತನಂದ ಬರೋದು? ಅಂದ್ರೆ ಅಣ್ಣ, ಯಾರು ಇವತ್ತುವರೆಗೂ ಯಾರು ಸಾಹಿತ್ಯ ಹಿಂಗೆ ಬರಿ ಅಥವಾ ಇದೇ ಥರ ಬರಿ ಅಂತ ಯಾರು ನನಗೆ ಹೇಳ್ಕೊಟ್ಟಿಲ್ಲ. ಯಾರು ಗುರುಗಳಂತನೂ ಆ ಥರ ನಾನು ಹೋಗಿಲ್ಲ, ಅಥವಾ ಯಾರು ನನಗೆ ಹೇಳ್ಕೊಟ್ಟಿಲ್ಲ. ನಾನು 9ನೇ ಕ್ಲಾಸ್ ಇರುವಾಗ ಇವು ಕವಿತೆಗಳು ಬರಿತಿದ್ದೆ ಜಾಸ್ತಿ ಬುಕ್ಕಲ್ಲಿ ಬರೀತಾ. ಫ್ರೆಂಡ್ಸ್ಗೆಲ್ಲ ಹೇಳ್ತಾ ಇದ್ದೆ, ಹಿಂಗೆ ಬರೆದಿದ್ದೀನಿ ಹಿಂಗೆ ಅಂದಾಗ, ನೀನು ಚೆನ್ನಾಗಿ ಬರಿತೀಯಾ, ಯಾಕೆ ಸಾಹಿತ್ಯ ಬರಿಬಾರ್ದು ಅಂತಂದ್ರು. ಅವಾಗಲೇ ಗೊತ್ತಾಗಿದ್ದು ನನಗೆ ಸಾಹಿತ್ಯ, ಅದನ್ನು ಫಿಲ್ಮ್ ಸಾಂಗ್ಸ್ಗಳನ್ನ ಸಾಹಿತ್ಯ ಬರೀತಾರೆ ಬೇರೆಯವರು ಅಂತ ನನಗೆ ಗೊತ್ತಿದ್ದು. ಅಂದರೆ ಕಂಪೋಸ್ ಏನು ಮಾಡ್ತಾರೆ ಮ್ಯೂಸಿಕ್ ಡೈರೆಕ್ಟರ್, ಅವರೇ ಬರೀತಾರ ಅಂತ ಅನ್ಕೊಂಡಿದ್ದೆ ನಾನು. ಆ ಸಾಹಿತ್ಯ ಬರೆಯವರೇ ಬೇರೆ ಇರ್ತಾರ ಅಂತ ಗೊತ್ತಾಗಿದ್ದು ಅವಾಗಲೇ, ಫ್ರೆಂಡ್ಸ್ ಹೇಳಿದ್ಮೇಲೆ ಗೊತ್ತಾಗಿರೋದು. ಯಾಕಂದ್ರೆ ನಮ್ಗೆ ಆಸಕ್ತಿ ಅಷ್ಟು ಗೊತ್ತಿರಲಿಲ್ಲ, ಇಂಟ್ರೆಸ್ಟ್ ಇರಲಿಲ್ಲ. ಸಾಂಗ್ಗಳು ಕೇಳ್ತಾ ಇದ್ವಿ, ಫಿಲ್ಮ್ ಸಾಂಗ್ಗಳು, ಅಷ್ಟು ನಾವು ನೋಡ್ತಿರ್ಲಿಲ್ಲ. ಆ ತಕ್ಷಣ ಅದಾಗುತ್ತೆ, ನಾನು ಒಂದು ಸಾಂಗ್ನ ತೊಗೊಂಡು ಕರೆಕ್ಟಾಗಿ ಸಾಹಿತ್ಯನ ಬರ್ಕೊಂಡೆ ಒಂದು ಬುಕ್ಕಲ್ಲಿ, ಫಿಲ್ಮ್ ಸಾಂಗ್ನ ಬರ್ಕೊಂಡು ಆ ಲೈನ್ಗಳನ್ನ, ಪಲ್ಲವಿ ಯಾವುದು, ಚರಣ, ನಿಜವಾಗ್ಲೂ ನನಗೆ ಗೊತ್ತಿರಲಿಲ್ಲ. ಪಲ್ಲವಿ ಯಾವುದು, ಚರಣ ಯಾವುದು ಗೊತ್ತಿರಲಿಲ್ಲ, ಯಾರು ಹೇಳಿರಲಿಲ್ಲ. ಮೇಲೆಗಳೇ ರಿಪೀಟ್ ಏನು ಸಾಂಗಲ್ಲಿ ಬರುತ್ತೆ ಅದು ಪಲ್ಲವಿ. ಚರಣ ಅಂದರೆ ಮ್ಯೂಸಿಕ್ ಆದ್ಮೇಲೆ ಏನು ಬರುತ್ತೆ ಅದೇ ಚರಣಗಳು ಅಂತ ಗೊತ್ತಿತ್ತು. ಫಿಲ್ಮಲ್ಲಿ ಒಂದು ಪಲ್ಲವಿ 2 ಚರಣ ಇರ್ತವೆ ಫಿಲ್ಮಲ್ಲಿ, ಅಷ್ಟೇ ಇರುತ್ತೆ. ಒಂದು 3 ನಿಮಿಷ ಸಾಂಗ್ಸ್ ಇರುತ್ತೆ. ನಾನು ಒಂದು ಟ್ರೈ ಮಾಡಿದೆ, ಒಂದು ಚೆನ್ನಾಗಿ ಬಂದಿತ್ತು. ಓಕೆ ಅಂತ ಅಂದು ನಾನೇ ಆಡ್ಬಿಟ್ಟು ಹಂಗೆ ಸುಮ್ಮನೆ ಅಲ್ಲಿ ಕುಂತಲ್ಲಿ ಆಡ್ತಾ. ಸ್ವತಃ ಏನು ಆಡಿಲ್ಲ, ಮೂಮೆಂಟಲ್ಲಿ ಹಂಗೆ ಆಡ್ತಾ ಇದ್ದೆ. ಓಕೆ ಅಂತೇಳಿ ಅಷ್ಟಕ್ಕಷ್ಟ ಸುಮ್ಮನೆ ಇದ್ದೆ. ಹಿಂಗೆ ಅವನು ಬಸವರಾಂಪುರ ಬಂದು ಸಿಂಗರ್ ಆಗ್ಬೇಕಂದು ಭಾಳ ಹುಚ್ಚಿತ್ತು ಅವ್ರಿಗೆ, ಭಾಳ ಹುಚ್ಚಿತ್ತು. ಅವ್ರು ನನಗೆ ಹೇಳ್ಕೊಂಡ್ರೆ ಹಿಂಗೆ ಮಾಡೋಣ, ಹಿಂಗೆ ಹೋಗಿ ಒಂದು ಸ್ಟುಡಿಯೋಕ್ಕೆ ಆಡೋಣ ಅಂತೇಳಿ. ನಮ್ಮ ಭಾಗದಲ್ಲಿ ಸ್ಟುಡಿಯೋಗಳು ಅಷ್ಟೊಂದು ಕ್ವಾಲಿಟಿ ಇರಲಿಲ್ಲ ಆ ಸಮಯದಲ್ಲಿ. ನಾವೇನಂದ್ರೆ ಮಾಡೋದು ಮಾಡ್ತೀವಿ, ಕ್ವಾಲಿಟಿ ತಕ್ಕಂತೆ ಮಾಡೋಣ. ನನಗೆ ನಿಜ ಹೇಳ್ತೀನಿ ಅಂದ್ರೆ, ಇವತ್ತು ಜನಪದದಲ್ಲಿ ಒಂದು ತುತ್ತು ಊಟ ಮಾಡಿದ್ದೀನಿ, ಅದರಿಂದ ಒಂಚೂರು ಹೆಸರು ಬಂದಿದೆ ಸಾಹಿತ್ಯಗಾರರಿಂದ. ಬಟ್ ಆ ಟೈಮಲ್ಲಿ ನನ್ಗೆ ಜನಪದ ಸಾಂಗ್ಸ್ ಅಂದ್ರೆ ಇಷ್ಟನೇ ಆಗ್ತಿರ್ಲಿಲ್ಲ. ಅದೇ ಅದು ಜೀವನ ನಂಗೆ ಕಲಿಸುತ್ತೆ. ಆ ಟೈಮಲ್ಲಿ ನಂಗೆ ಜನಪದ ಸಾಂಗ್ ಕೇಳಕ್ಕೆ ಇಂಟ್ರೆಸ್ಟ್ ಇರಲಿಲ್ಲ. ನನಗೆ ನನಗೆ ಫಿಲ್ಮ್ ಸಾಂಗ್ಸ್ ಅಂದ್ರೆ ಮಸ್ತ್ ಒಂಥರ ಕೇಳಕ್ಕೆ ಇಂಟ್ರೆಸ್ಟ್ ಬರೋದು. ಇದೇನಪ್ಪ ಜನಪದ ಸಾಂಗ್ಸ್ಗಳ ಅಂತ ಒಂಥರ, ಅಂದ್ರೆ ಹಳ್ಳಿ ಭಾಷೆಯಲ್ಲಿ ಇರ್ತಾವಲ್ಲ, ಒಂದು ನೇರ ನುಡಿಗಳು ಇರ್ತವೆ, ಹೀಗಾಗಿ ಇಷ್ಟ ಆಗಲಿಲ್ಲ. ಬಟ್ ಬರ್ಬರ್ತಾ ಜರ್ನಿ ಸ್ಟಾರ್ಟ್ ಆಯಿತು.